ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಗುರುವಾರಕ್ಕೊಮ್ಮೆ ಬಂಧನಾಮೃತಿರ್ಮಕ್ಷೇಮಾಮೃತಾತ್ ಟಿವಿ9 ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಈ ವಾರದಲ್ಲಾಗ್ತಕ್ಕಂಥ ಆಗುಹೋಗುಗಳು, ತಿಥಿಗಳ ಮಹತ್ವ, ಹಾಗೆ ಹಬ್ಬ ಹರಿದಿನಗಳಾಗ್ಬೋದು, ಹಾಗೆ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಳ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರಭವಿಷ್ಯ. ಇನ್ನು ಈ ವಾರದಲ್ಲಿ ತಾರೀಕು 23/3/2026ರಿಂದ ತಾರೀಕು 29/3/2026ರವರೆಗೆ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲ ಪಕ್ಷ ಇರತಕ್ಕಂಥದ್ದು, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ ತಿಥಿ ಇರತಕ್ಕಂಥ ವಾರ ಕುಡಿದಾಗಿರುತ್ತೆ. ಈ ವಾರದಲ್ಲಿ ದೇವರ ದಾಸಿಮಯ ಜಯಂತಿ ಇರ್ಬೋದು, ದಾವಣಗೆರೆಯಲ್ಲಿ ಜಾತ್ರಾ ಮಹೋತ್ಸವ ಇರ್ಬೋದು, ಹಾಗೆ ಅಶೋಕಾಷ್ಟಮಿ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಈ ವಾರದಲ್ಲಾಗಿರುತ್ತೆ. ಹಾಗೆ ಸ್ಕಂದ ದವನಾರ್ಪಣೆ ಇರ್ಬೋದು, ಪುತ್ತಿಗೆ ಕಡೆ ಬಂಡೆ ರಥೋತ್ಸವ ನಡೀತಕ್ಕಂಥದ್ದು, ಹಾಗೆ ಸಂತಾನ ಸಪ್ತಮಿ ಸಹ ಈ ವಾರದಲ್ಲಿಯೇ ಆಚರಣೆ ಮಾಡ್ಕೊಳ್ತೀವಿ. ಕಿಕ್ಕೇರಿ ಮಹಾಲಕ್ಷ್ಮಿ ರಥೋತ್ಸವ ಇರ್ಬೋದು, ಶ್ರೀರಾಮನವಮಿ ಬಹಳ ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥ ಶ್ರೀರಾಮನವಮಿ ಇರ್ಬೋದು, ಹಾಗೆ ಸರ್ವತ್ರ ಏಕಾದಶಿಯನ್ನು ಸಹ ಈ ವಾರದಲ್ಲಿಯೇ ಆಚರಣೆ ಮಾಡ್ಕೊಳ್ತೀವಿ. ಹೊಳಲ್ಕೆರೆಯಲ್ಲಿ ರಥೋತ್ಸವ ಇರ್ತಕ್ಕಂಥದ್ದು, ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿಯ ರಥೋತ್ಸವ ಸಹ ಈ ವಾರದಲ್ಲಿಯೇ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಈ ವಾರದಲ್ಲಿ ಗ್ರಹಗಳ ಗೋಚಾರವನ್ನು ನೋಡೋಕೆ ಹೋದಾಗ ರವಿಗ್ರಹ, ಶನಿಗ್ರಹ, ಶುಕ್ರ ಗ್ರಹ ಮೀನರಾಶಿಯಲ್ಲಿದ್ದು, ಶುಕ್ರ ಗ್ರಹ ಮೇಷರಾಶಿಗೆ ತಾರೀಕು 26/3/2026 ಗುರುವಾರ ಬೆಳಗಿನ ಜಾವ 5:13 ಮೇಷರಾಶಿಗೆ ಪ್ರವೇಶ ಕೂಡ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಹಾಗೆಯೇ ಈ ಒಂದು ಗುರುಗ್ರಹ ಮಿಥುನ ರಾಶಿಯಲ್ಲಿ, ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಕುಜಗ್ರಹ, ಬುಧ ಗ್ರಹ ಮತ್ತು ರಾಹುಗ್ರಹ ಯಥಾವಿಧಿಯಾಗಿ ಕುಂಭರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇರುತ್ತೆ. ಇನ್ನು ಈ ವಾರದಲ್ಲಿ ಯಾರ್ಯಾರು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶತಮಾನಂ ಭವತಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಹಾಗೆ ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಒಂದು ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಉದ್ಯೋಗ ಅಥವಾ ವೃತ್ತಿ ಅನುಕೂಲಕರವಾಗಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವ್ಯಾಪಾರದಲ್ಲೂ ಸಹ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕಷ್ಟು ಅನುಕೂಲಗಳಿರ್ತಕ್ಕಂಥ ವಾರ ಸಹ ಮೇಷರಾಶಿಯವರಿಗಾಗಿರುತ್ತೆ. ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಅನಿಸಿಕೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಭೂ ವ್ಯವಹಾರಗಳ ವಿಚಾರದಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಬರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಆರೋಗ್ಯ ಮಾತ್ರ ಸ್ವಲ್ಪ ನೋಡ್ಕೋಬೇಕಾಗಿರುತ್ತೆ. ಹಾಗೆ ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಒಳ್ಳೆಯ ಸ್ನೇಹಿತರ ಪರಿಚಯ ಆಗ್ತಕ್ಕಂಥ ವಾರ ಸಹ ಮೇಷರಾಶಿಯವರಿಗಾಗಿರುತ್ತೆ. ಹಾಗೆ ಈ ವಾರದಲ್ಲಿ ವಾಹನ ಯೋಗ ಸಹ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕೋಪತಾಪಗಳು ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು, ಆವೇಶ ಜಾಸ್ತಿ ಇರ್ತಕ್ಕಂಥದ್ದು, ಯಾವುದೇ ನಿರ್ಧಾರ ತಗೊಂಡ್ರೂ ಸಹ ಹುಷಾರಾಗಿ ತಾವು ನಿರ್ಧಾರಗಳು ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆ ಈ ವಾರದಲ್ಲಿ ತಾವು ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಬಹಳಷ್ಟು ಶುಭಕರವಾಗಿದ್ದು, ಹಳದಿ ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 7 ಮತ್ತು 5 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಮೇಷರಾಶಿಯವರು ಈ ವಾರದಲ್ಲಿ ನರಸಿಂಹನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಸಾಧ್ಯವಾದರೆ ದೀಪಕ್ಕೆ ಎಣ್ಣೆಯನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಮೇಷರಾಶಿಗೆ ಇನ್ನೇನು 26ನೇ ತಾರೀಕು ಬರ್ತಾ ಇದ್ದಾನೆ. ಹಾಗೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಈ ವಾರದಲ್ಲಿ ಖರ್ಚು ಜಾಸ್ತಿ ಇರುತ್ತೆ, ಆದಾಯದಲ್ಲೂ ಏರಿಕೆಯಾಗಿರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಸ್ವಲ್ಪ ಅಪವಾದಗಳಿರ್ಬೋದು, ಸುಮ್ಮನೆ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಉದ್ಯೋಗದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಅಪಮಾನಗಳಿಗೆ ಈ ವಾರದಲ್ಲಿ ತಾವು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉಡುಗೊರೆಗಳು ಸಿಗ್ತಕ್ಕಂಥದ್ದು, ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಕೆಲವರು ವೃತ್ತಿಯನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು, ಅವಿವಾಹಿತರಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥ ಯೋಗ, ಆಕಸ್ಮಿಕವಾಗಿ ಪ್ರಯಾಣ ಯೋಗ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಮಕ್ಕಳ ವಿವಾಹ ವಿಷಯದಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂಥದ್ದು, ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿ ತಾವು ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ವೃಷಭ ರಾಶಿಯವರಿಗೆ ಜೀವನ ಸಂಗಾತಿ ಅಂದರೆ ಗಂಡ ಅಥವಾ ಹೆಂಡತಿ ಯಾರಿಗೋ ಒಬ್ಬರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ದಾಯಾದಿ ಕಲಹಗಳು ಕೂಡ ಇರ್ತಕ್ಕಂಥದ್ದು, ತುಂಬ ಬೇಕಾದ ಸ್ನೇಹಿತರ ಜೊತೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ವೈಮನಸ್ಯಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥದ್ದು. ನೇರಳೆ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 3 ಮತ್ತು 9 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಸಾಧ್ಯವಾದಷ್ಟು ಅರಳಿ ಮರವನ್ನು ಸುತ್ತತಕ್ಕಂಥದ್ದು,
ಅರಳಿ ಮರ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರು ಸಾಧ್ಯವಾದಷ್ಟು ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಕೈಲಾದ ಸಹಾಯ ಅಥವಾ ಏನಾದರೂ ಸಿಹಿ ತಿಂಡಿಯನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ತ್ರಿಮಾತ್ರೇಯ ನಮಃ, ಓಂ ತ್ರಿಮಾತ್ರಾಯೈ ನಮಃ, ತ್ರಿಮಾತ್ರಾಯೈ ನಮಃ. ಈ ಮೂರೂ ಶಕ್ತಿಗಳ ಹೆಸರನ್ನು ನೀವು ಜಪ ಮಾಡೋದ್ರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ 4 ರಿಂದ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಕಸ್ಮಿಕ ಧನ ಲಾಭ ಇರತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗುತ್ತೆ. ಸ್ವಲ್ಪ ಲೋನ್ ತೀರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ವಾಹನ ಯೋಗ ಚೆನ್ನಾಗಿದೆ, ಅದೃಷ್ಟ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ಆತ್ಮವಿಶ್ವಾಸ ಗಟ್ಟಿ ಆಗ್ತಕ್ಕಂಥ ಯೋಗ. ಆತುರತೆ ಬೇಡ, ಆಲಸ್ಯ ಬೇಡ, ನಿರ್ಲಕ್ಷ್ಯತನ ಬೇಡ. ಹಾಗೆ ಈ ವಾರದಲ್ಲಿ ಸ್ವಲ್ಪ ಪ್ರಯತ್ನಗಳಿಗೆ ತಕ್ಕ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಅವಿವಾಹಿತರಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಬಾಂಧವ್ಯಗಳು ಚೆನ್ನಾಗಿರುತ್ತೆ. ಹಾಗೆ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಾರ ಸಹ ಮಿಥುನ ರಾಶಿಯವರಿಗಾಗಿರುತ್ತೆ. ಅನ್ನೆಸರಿ ಅನುಮಾನಗಳಿಗೆ ಆಸ್ಪದ ಕೊಡಬೇಡಿ. ಪ್ರತಿಯೊಂದಕ್ಕೂ ಅನುಮಾನ ಇಟ್ಕೊಂಡು ಹೋಗಿದ್ದೆ ಆದರೆ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಒಳ್ಳೆಯ ಸ್ನೇಹಿತರು ಸಿಗ್ತಕ್ಕಂಥ ಯೋಗ, ವಾಹನ ಬದಲಾಯಿಸ್ಕೊಳ್ತಕ್ಕಂಥ ಯೋಗ, ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದು, ಹಾಗೆ ಅಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು, ಸರ್ಕಾರಿ ನೌಕರಿಗೆ ತುಂಬ ಒಳ್ಳೆಯದಾಗುತ್ತೆ. ಬಹುದಿನಗಳ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದಾಗಿರುತ್ತೆ. ಹಳೆಯ ಕಾಯಿಲೆ ಅಥವಾ ಹಳೆಯ ಕಾಯಿಲೆ ಏನಾದರೂ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣ ಡಾಕ್ಟರ್ ಹೇಳ್ದಂಗೆ ಕೇಳ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಅನುಮಾನಗಳನ್ನು ದೂರ ಇಟ್ಟುಬಿಡಿ. ಪಶ್ಚಿಮ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಗೋಧಿ ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಈ ವಾರದಲ್ಲಿ ಉಪಯೋಗಿಸ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 1 ಆಗಿರತಕ್ಕಂಥದ್ದಾಗಿರುತ್ತೆ. ವಿಷ್ಣುವಿನ ದೇವಾಲಯವನ್ನು ದರ್ಶನ ಮಾಡ್ಕೊಳ್ಳೋದು, ರಂಗನಾಥ ಸ್ವಾಮಿ ಇರ್ಬೋದು, ಜನಾರ್ದನ ಸ್ವಾಮಿ ಇರ್ಬೋದು, ಚೆನ್ನಕೇಶ್ವರ ಸ್ವಾಮಿ ಇರ್ಬೋದು, ಸಾಧ್ಯವಾದಷ್ಟು ಒಂದು ದೊಡ್ಡ ಹಾರವನ್ನು ಅಂದರೆ ತುಳಸಿಯ ಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಿಬರೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಈ ಒಂದು ಮಿಥುನ ರಾಶಿಯವರಿಗಿರುತ್ತೆ. ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥವನ್ನು, ಹಾಗೂ ಶ್ರೀರಾಮನವಮಿ ಬರ್ತಾ ಇದೆ, ಒಂದಷ್ಟು ಹೆಸರು ಬೇಳೆ ಪಾನಕವನ್ನು ನಿಮ್ಮ ಹೆಸರಲ್ಲಿ ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗೆ ಮಿಥುನ ರಾಶಿಯವರು ಈ ವಾರದಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪ್ರಾರಂಭಿಕವಾಗಿ ವ್ಯವಹಾರಗಳು ನಿಧಾನ ಆದರೂ ಕೂಡ ನಿಮ್ಮ ಅನಿಸಿಕೆಗಳಿಗೆ ತಕ್ಕ ಮನ್ನಣೆ ಸಿಗುತ್ತೆ. ಆದಾಯದಲ್ಲಿ ಏರಿಕೆ ಆಗುತ್ತೆ. ನಷ್ಟ, ಈಗಾಗಲೇ ಆಗಿರೋ ನಷ್ಟಕ್ಕೆ ತಕ್ಕ ಪರಿಹಾರ ಸಿಗುತ್ತೆ. ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಅಧಿಕಾರಿಗಳ ಸಂಬಂಧ ಚೆನ್ನಾಗಿರುತ್ತೆ. ಪ್ರಯಾಣದಿಂದ ಶುಭ ಆಗುತ್ತೆ. ಮಕ್ಕಳಿಂದ ಒಳ್ಳೆಯದಾಗುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಹೊಸ ವ್ಯಾಪಾರವನ್ನು ಪ್ರಯತ್ನ ಮಾಡ್ತೀರಾ. ಹಾಗೆ ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ತುಂಬ ಬೇಕಾದವರ ಅಗಲಿಕೆ ಸ್ವಲ್ಪ ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಕನ್ಸ್ಟ್ರಕ್ಷನ್ಸ್ ಏನಾದರೂ ಆತುರದ ನಿರ್ಧಾರಗಳಿಂದ ಯಾವುದೇ ಕಟ್ಟಡಗಳ ಕಟ್ಟೋದಕ್ಕೆ ಈ ವಾರದಲ್ಲಿ ಪ್ರಯತ್ನಗಳನ್ನು ಮಾಡಬೇಡಿ. ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ, ರೈತರು ಒಳ್ಳೆಯದಾಗುತ್ತೆ. ಮಕ್ಕಳ ಆರೋಗ್ಯದ ಚಿಂತೆ ಸ್ವಲ್ಪ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ದಕ್ಷಿಣ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಮತ್ತು 6 ಆಗಿರ್ತಕ್ಕಂಥದ್ದು. ಹಾಗೆ ಹಸಿರು ಮತ್ತು ಕಂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶಿವನ ಕ್ಷೇತ್ರದಲ್ಲಿ ಶಿವಾಲಯವನ್ನು ದರ್ಶನ ಮಾಡ್ಕೊಳ್ಳೋದು, ಬಿಲ್ವ ಪತ್ರೆಯನ್ನು ಶಿವನಿಗೆ ಹಾರವಾಗಿ ಕೊಟ್ಟು ಬರೋದ್ರಿಂದ ಅಥವಾ ಅಭಿಷೇಕವನ್ನು ಮಾಡಿಸೋದ್ರಿಂದ ಅಥವಾ ಶಿವಾಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಈ ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರು ವೃದ್ಧರಿಗೆ, ಒಂದು ವಯೋವೃದ್ಧರಿಗೆ, ಯಾರು ಮುದುಕರಿರ್ತಾರೆ, ವೃದ್ಧರಿರ್ತಾರೆ ಅಂಥವರಿಗೆ ಕೈಲಾದ ಸಹಾಯವನ್ನು ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ 6 ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ಕೆಲವರಿಗೆ ವೃತ್ತಿ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ, ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಹಿರಿಯರ ಒಂದು ಆಶೀರ್ವಾದ ಪರಿಪೂರ್ಣವಾಗಿರುತ್ತೆ. ಮಕ್ಕಳ ವಿವಾಹ ವಿಷಯದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ತಾರೆ. ಸ್ನೇಹಿತರಿಂದ ಒಂದು ನಿರೀಕ್ಷಿತ ಫಲಗಳು ಸಿಗ್ತಕ್ಕಂಥದ್ದು, ಒಂದಷ್ಟು ಲೋನ್ ತೀರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಆದರೆ ಸಣ್ಣ ಪುಟ್ಟ ಕೋಪ ತಾಪಗಳು, ಯಾಕೆಂದರೆ ರವಿ ಶನಿಯೊಟ್ಟಿಗಿರೋದ್ರಿಂದ, ಶನಿ ಅಸ್ತಂಗತನಾಗಿರೋದ್ರಿಂದ ನಿಮಗೆ ಆವೇಶ ಸ್ವಲ್ಪ ಜಾಸ್ತಿ ಕೂಡ ಈ ಒಂದು ಸಿಂಹರಾಶಿಯವರಿಗೆ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಆತುರದ ನಿರ್ಧಾರ ಬೇಡ. ಹಾಗೆಯೇ ಈ ರಾಶಿಯವರಿಗೆ ಕುಟುಂಬದಲ್ಲಿ
ಹಳೆಯ ವಿಷಯಗಳ ಬಗ್ಗೆ ಪದೇ ಪದೇ ಚರ್ಚೆಗಳು ನಡೀತಾ ಇರುತ್ತೆ. ಅದಕ್ಕೆ ಹೆಚ್ಚು ಅವಕಾಶವನ್ನು ಕೊಡಬೇಡಿ. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆ ಸ್ವಾವಲಂಬಿಗಳಾಗಿ ಏನಾದರೂ ಸಂಸ್ಥೆಗೆ ಸಹ ಈ ವಾರದಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋಕೆ ಹೋಗ್ತೀರಾ. ಭೂಮಿ ಖರೀದಿ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಹಾಗೆ ಉದ್ದಿಮೆದಾರರಿಗೆ ಬಹಳಷ್ಟು ಶುಭ ಆಗುತ್ತೆ. ಉತ್ತರ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಬಹಳಷ್ಟು ಶುಭಕರವಾಗಿರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಈ ವಾರದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 4 ಮತ್ತು 1 ಆಗಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಸಿಂಹರಾಶಿಯವರು ಸಾಧ್ಯವಾದಷ್ಟು ಆದಿತ್ಯ ಹೃದಯ, ಸೂರ್ಯ ನಮಸ್ಕಾರ ಹೇಳ್ಕೊಳ್ಳೋದು, ರವಿ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಿಂಹರಾಶಿಯವರು ಗೋಧಿಯ ಪಾಯಸವನ್ನು ಈ ವಾರದಲ್ಲಿ ದಾನ ಮಾಡೋದ್ರಿಂದ, ಗೋಧಿಯ ಪಾಯಸವನ್ನು ಈ ವಾರದಲ್ಲಿ ದಾನ ಮಾಡೋದು, ಹಾಗೆ ಗೋವಿನ ದರ್ಶನ ಮಾಡ್ಕೊಳ್ಳಿ, ಗೋವಿಗೆ ಗ್ರಾಸವನ್ನು ಹುಲ್ಲನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಆಗುತ್ತೆ. ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕ ಸಣ್ಣ ಪುಟ್ಟ ಮುಗ್ಗಟ್ಟುಗಳನ್ನು ಎದುರಿಸಬೇಕಾಗಿರುತ್ತೆ. ಅವಶ್ಯಕತೆಗೆ ತಕ್ಕ ಹಣ ಸ್ವಲ್ಪ ಒದಗೋದು ಕಷ್ಟ ಆಗುತ್ತೆ, ಆದರೆ ಪ್ರಯತ್ನಗಳನ್ನು ಬಿಡಬೇಡಿ, ಸವಾಲುಗಳನ್ನು ಎದುರಿಸ್ಕೊಳ್ಳಿ. ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭ ಆಗುತ್ತೆ, ಆದರೆ ನಿಮಗೆ ಆಯಾ ಕಾಲಕ್ಕೆ ತಕ್ಕ ಹಾಗೆ ಕೆಲವರ ಸಹಾಯ ಕೂಡ ಸಿಗ್ತಕ್ಕಂಥದ್ದು. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ. ಸ್ವಲ್ಪ ಅನಾರೋಗ್ಯ ಕಾಡುತ್ತೆ, ಆದರೆ ವಾರದ ಕಡೆಯ ಭಾಗದಲ್ಲಿ ಸಂಕಲ್ಪಗಳು ಈಡೇರ್ತಕ್ಕಂಥದ್ದು. ಸಂಬಂಧಗಳು ಚೆನ್ನಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಕೋಪತಾಪಗಳನ್ನು ಯಾವುದೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಸ್ವಲ್ಪ ನಂಬಿಕೆ ದ್ರೋಹದ ಜನ ಕೂಡ ಇರ್ತಾರೆ, ಸ್ವಲ್ಪ ಜಾಗೃತಿಯಾಗಿರಿ. ಸಂಬಂಧಗಳ ಜೊತೆ ಒಂದಷ್ಟು ಕ್ಲಾಶಸ್ಸು ಕೂಡ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಆದರೆ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಹಾಗೆ ಹಳೆಯ ಯಾವುದೋ ಆಸ್ತಿ ಭೂಮಿ ವಿಚಾರಗಳಲ್ಲೂ ಕೂಡ ಶುಭ ಸಮಾಚಾರ ಸಿಗುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಆರೆಂಜ್ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಮತ್ತು 7 ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಸಹ ಇರುತ್ತೆ. ಇನ್ನು ಈ ರಾಶಿಯವರು ಸಾಧ್ಯವಾದಷ್ಟು ದೇವಿಯ ಆರಾಧನೆ ಮಾಡ್ಕೊಳ್ಳೋದು, ದೇವಿಯ ಸ್ತೋತ್ರವನ್ನು ಮಾಡ್ಕೊಳ್ಳೋದು, ದೇವಿಯ ದೇವಸ್ಥಾನದಲ್ಲಿ ನಾನಾ ವಿಧವಾದ ಹೂಗಳನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಈ ಒಂದು ರಾಶಿಯವರಿಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ಸ್ವಲ್ಪ ಹಾಲಿನ ದಾನ ಅಂತ ಹೇಳುತ್ತೆ. ಹಾಲಿನ ದಾನವನ್ನು ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆ ಹಣ್ಣುಗಳ ದಾನ, ಯಾರಿಗಾದರೂ ಹಣ್ಣನ್ನು ಕೊಡಿಸೋದ್ರಿಂದ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ತುಲಾರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. 3 ದಿನ ಮುಂಚೆನೇ ಈ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದೇನೆ. ಆರ್ಥಿಕ ಅಭಿವೃದ್ಧಿ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ಈಗಾಗಲೇ ಶುಕ್ರನು ಉಚ್ಚ ಸ್ಥಾನದಲ್ಲೂ ಕೂಡ ಇರ್ತಾನೆ. ಕೃಷಿಯಿಂದ ಲಾಭ ಆಗುತ್ತೆ, ಹಳೆಯ ಹೂಡಿಕೆಯಿಂದ ಲಾಭ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಹಾಗೆ ಸ್ವಲ್ಪ ಹಣ ಕೂಡ ಉಳಿಸ್ತಕ್ಕಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಂದಷ್ಟು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು. ಪ್ರಯಾಣದಿಂದ ಸಾಕಷ್ಟು ಲಾಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾನೂನು ವಿಚಾರಗಳಲ್ಲೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಪವಾದಗಳು ತೊಲಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಈ ಒಂದು ತುಲಾ ರಾಶಿಯವರಿಗಿರುತ್ತೆ. ಸಾಹಿತಿಗಳಿರ್ಬೋದು, ಹಾಗೆ ಸಿನಿಮಾ ನಟರಿರ್ಬೋದು, ಕಲಾವಿದರಾಗ್ಬೋದು, ಪತ್ರಕರ್ತರಾಗ್ಬೋದು, ಇವರಿಗೆಲ್ಲ ಈ ವಾರದಲ್ಲಿ ಆಕಸ್ಮಿಕ ಯೋಗಗಳು ಕೂಡ ವಾರದ ಕಡೆಯ ಭಾಗದಲ್ಲಿ ಇರುತ್ತೆ. ಈ ರಾಶಿಯವರಿಗೆ ಪಶ್ಚಿಮ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಪಿಂಕ್ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 3 ಆಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ಒಂದು ತುಲಾ ರಾಶಿಯವರಿಗೆ ಸಾಧ್ಯವಾದಷ್ಟು ಅನ್ನವನ್ನು ದಾನ ಮಾಡಿ, ಆಹಾರವನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಅದರಲ್ಲೂ ಸಹ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ನಾಯಿಗಳಿಗೆ ಆಹಾರವನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಭುವನೇಶ್ವರಿಯೈ ನಮಃ, ಓಂ ಭುವನೇಶ್ವರಿಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಒಂದಷ್ಟು ಯಾರಿಗಾದರೂ ಒಬ್ಬರಿಗೆ ಒಂದು
ವಸ್ತ್ರವನ್ನು ದಾನ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥದ್ದು. ಸಹೋದರ ಸಹೋದರಿಯರ ವಿಚಾರವಾಗಿ ಒಂದಷ್ಟು ಯೋಚನೆಗಳು ಕೂಡ ಬರ್ತಕ್ಕಂಥದ್ದು. ಹಾಗೆ ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಭೂಮಿಯ ವಿಚಾರಗಳಲ್ಲಿ ಒಳ್ಳೆಯದಾಗುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಒಂದಷ್ಟು ಸಾಲ ತೀರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಮನೆಗೆ ಒಂದು ಕೀರ್ತಿ ಪ್ರತಿಷ್ಠೆಗಳು ಬರುತ್ತೆ. ಅವರ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು ಅಥವಾ ಅವರಿಗೆ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು. ಹೊಸ ಜಾಗ ಅಥವಾ ಸೈಟು ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ, ಏನಾದರೂ ಒಂದು ಸಣ್ಣ ಪುಟ್ಟ ಗಾಯ ಅಥವಾ ಏನಾದರೂ ಅದರ ವಿಚಾರವಾಗಿ ಶಸ್ತ್ರಚಿಕಿತ್ಸೆಯ ಒಂದು ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಅತಿ ವ್ಯಾಮೋಹ ಯಾವುದಕ್ಕೂ ಬೇಡ. ಈ ವಾರದಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಅತಿಯಾದ ವ್ಯಾಮೋಹ ಯಾವುದನ್ನು ಹಚ್ಕೋಬೇಡಿ. ಪ್ರೇಮ ವ್ಯವಹಾರಗಳ ವಿಚಾರದಲ್ಲಿ ಒಂದಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ನೇಹಿತರನ್ನು ಕಳ್ಕೊಂಡ ನೋವು ಸಹ ವೃಶ್ಚಿಕ ರಾಶಿಯವರಿಗೆ ಬರ್ತಕ್ಕಂಥದ್ದು. ಬಿಲ್ಡರ್ಸ್ ಇರ್ಬೋದು, ಹಾರ್ಡ್ವೇರ್ ಸ್ಟೋರ್ಸ್ ಇರ್ಬೋದು, ಸೈಂಟಿಸ್ಟ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇವರೆಲ್ಲರ ವಿಚಾರದಲ್ಲೂ ಕೂಡ ಈ ವಾರದ ಕಡೆಯ ಭಾಗದಲ್ಲಿ ಬಹಳಷ್ಟು ಶುಭ ಫಲಗಳು ಕೂಡ ಇರುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೆಂಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರು. ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯನ ಒಂದು ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಬೆಲ್ಲದ ಅನ್ನವನ್ನು ನೀವು ಯಾರಿಗಾದರೂ ದಾನ ಅಥವಾ ಯಾರಿಗಾದರೂ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದೆ ಆದರೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕ್ರಯ ವಿಕ್ರಯಗಳು ಚೆನ್ನಾಗಿರುತ್ತೆ. ಲೇವಾದೇವಿಗಳು ಚೆನ್ನಾಗಿರುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಬೇಕಾದವರ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಧನುಸು ರಾಶಿಯವರಿಗಿರುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಒಂದು ಗೊಂದಲ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ವೃತ್ತಿಯಲ್ಲಿ ಶುಭ ಆಗುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿಯರ ಅನ್ಯೋನ್ಯತೆ ಬಹಳ ಚೆನ್ನಾಗಿರುತ್ತೆ. ಕುಟುಂಬದ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಪೋರ್ಟ್ ಸಿಗ್ತಕ್ಕಂಥದ್ದು. ಹಾಗೆ ಎಲ್ಲೋ ಒಂದು ಕಡೆ ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳು ಕೂಡ ಬರತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು. ತಂದೆ ತಾಯಿಗಳ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ನಿರ್ಧಾರ ತಗೊಳ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 6 ಮತ್ತು 4 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ರಾಯರ ಮಠ ಇರ್ಬೋದು, ಗುರುಗಳ ದರ್ಶನ ಇರ್ಬೋದು, ಸಾಯಿಬಾಬಾ ಆಗ್ಬೋದು, ಶ್ರೀಧರ ಸ್ವಾಮಿಗಳಾಗ್ಬೋದು, ಈ ರೀತಿ ನಿಮಗೆ ಎಲ್ಲಿ ಗುರುಗಳ ಮಠ ಇರುತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತು ಗುರುವಿನ ಧ್ಯಾನ ಮಾಡ್ಕೊಳ್ಳೋದು, ಗುರು ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಡಲೆಯಿಂದ ಮಾಡಿದಂತಹ ಪದಾರ್ಥವನ್ನು ದಾನ ಮಾಡೋದ್ರಿಂದ ಬಹಳಷ್ಟು ಈ ವಾರದಲ್ಲಿ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ವಾರ ಪೂರ್ತಿ ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ 4 ರಿಂದ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಈ ವಾರದಲ್ಲಿ ಅತಿಯಾದ ಒಂದು ಎಲ್ಲೋ ಚಿಂತೆಗಳು ಕೂಡ ಕಾಡ್ತಕ್ಕಂಥದ್ದು. ಯೋಚನೆಗಳಲ್ಲಿ ಜಾಸ್ತಿ ಲೀನ ಆಗೋಕ್ಕೋತೀರ. ಆದರೆ ಆದಾಯದಲ್ಲಿ ಏರಿಕೆ ಆಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳೆದುರಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಂಬಿದವರು ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಣ್ಣ ಪುಟ್ಟ ನಿಮಗೆ ಯಾವುದೋ ಒಂದು ತುಂಬ ಅತಿಯಾಗಿ ನಂಬಿರ್ತಕ್ಕಂಥವರು ನಿಮಗೆ ಒಂಚೂರು ಅವರ ವಿಚಾರದಲ್ಲಿ ಮಾನಸಿಕವಾಗಿ ಯಾತನೆ ಆಗ್ತಕ್ಕಂಥದ್ದು. ಅಧಿಕಾರಿಗಳ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ವಿದೇಶದಿಂದ ಶುಭ ಸಮಾಚಾರ ಸಿಗುತ್ತೆ. ಅಕ್ಕ ತಂಗಿಯರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ವಾರ ಸಹ ಮಕರ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರಿಗೆ ಸಂತಾನ ಯೋಗ, ಕೆಲವರಿಗೆ ಈ ರಾಶಿಯವರಿಗೆ ಈ ವಾರದಲ್ಲಿ ಮಕ್ಕಳ ಯೋಗ ಕೂಡ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ನಿರುದ್ಯೋಗಿಗಳಿಗೆ ಆಶಿಸಿದ ಉದ್ಯೋಗ ಸಿಗುತ್ತೆ. ನಿರ್ಣಯಗಳು ತುಂಬ ಚೆನ್ನಾಗಿರುತ್ತೆ. ಪ್ರಯಾಣದಿಂದ ಲಾಭ ಆಗುತ್ತೆ. ಪ್ರೇಮ
ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ವಾರ ಸಹ ಮಕರ ರಾಶಿಯವರಿಗಾಗಿರುತ್ತೆ. ಆದರೆ ಮಕರ ರಾಶಿಯವರು ಯಾರನ್ನು ನಂಬಿ ಅತಿಯಾಗಿ ಹಣ ಕೊಟ್ಟು ಅವರ ವಿಚಾರದಲ್ಲಿ ಯೋಚನೆಯನ್ನು ಕೂಡ ಈ ವಾರದಲ್ಲಿ ಜಾಸ್ತಿ ಮಾಡ್ತೀರಾ. ಕಪ್ಪು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 4 ಮತ್ತು 1 ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಶಂ ಶನೇಶ್ವರಾಯ ನಮಃ. ಶನಿ ಭಗವಾನ್ ಸ್ಮರಣೆನೇ ಮಾಡ್ಕೋಬೇಕು. ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಾಗೆ ಈ ರಾಶಿಯವರು ಎಳ್ಳೆಣ್ಣೆ ದೀಪವನ್ನು ಶನಿ ಭಗವಾನರ ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ಹತ್ರ ಹಚ್ಚಿ ಬರೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ. ಆದಾಯದಲ್ಲಿ ಏರಿಕೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತೆ. ಆರ್ಥಿಕ ವಿಷಯಗಳಲ್ಲಿ ಆತುರದ ನಿರ್ಧಾರ ಶುಭ ಅಲ್ಲ, ನಿರ್ಣಯಗಳು ಸ್ವಲ್ಪ ಎಡವಟ್ಟಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನಿರುದ್ಯೋಗಿಗಳಿಗೆ ಆತುರಪಟ್ಟು ಯಾವುದೋ ಉದ್ಯೋಗ ಸೇರ್ಕೊಳ್ಳೋಕೆ ಹೋಗಬೇಡಿ. ಈ ವಾರದಲ್ಲಿ ಸ್ವಲ್ಪ ನೀವು ಒಂಚೂರು ಯೋಚನೆ ಮಾಡಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಂತ ಒಳ್ಳೆ ಉದ್ಯೋಗ ಸಹ ಕುಂಭರಾಶಿಯವರಿಗೆ ಸಿಗುತ್ತೆ. ಹಠಮಾರಿತನ ಬೇಡ ಅಂತ ಹೇಳುತ್ತೆ. ಕಟ್ಟಡ ನಿರ್ಮಾಣ ಯೋಗ, ಹಾಗೆ ಯಾವುದೇ ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ಆತುರದ ನಿರ್ಧಾರಗಳು ಬೇಡ. ಮಕ್ಕಳಿಂದ ಒಂದಷ್ಟು ಟೆನ್ಷನ್ ಆಗ್ತಕ್ಕಂಥದ್ದು, ರೈತಾಪಿ ವರ್ಗದವರಿಗೂ ಸಹ ಮಾನಸಿಕವಾಗಿ ಒಂಚೂರು ಯಾತನೆ ಆಗ್ತಕ್ಕಂಥದ್ದು, ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಕ್ಕದೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲ ಅಕ್ಕಪಕ್ಕ ಭೂಮಿಗಳವರ ಜೊತೆ ಇಲ್ಲಿ ಒಂದಷ್ಟು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರಿಗೆ ತುಂಬ ಬೇಕಾದವರ ಜೊತೆನೇ ಒಂದಷ್ಟು ಟೆನ್ಷನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳೆಯ ನೆನಪುಗಳು ಕೂಡ ಈ ವಾರದಲ್ಲಿ ಕಾಡ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆ ಕುಟುಂಬ ಜವಾಬ್ದಾರಿಗಳು ವಾರದ ಕಡೆಯ ಭಾಗದಲ್ಲಿ ಜಾಸ್ತಿ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ಹಿತಶತ್ರುಗಳ ಕಾಟ ಸಹ ಈ ವಾರದಲ್ಲಿರುತ್ತೆ. ಎಲ್ಲ ನಿಮ್ಮವರೇ ಇರ್ತಾರೆ, ಸ್ವಲ್ಪ ಸಕಾಲಕ್ಕೆ ನಿಮಗೆ ಸ್ಪಂದಿಸೋದಿಲ್ಲ. ನಿಮಗೆ ತೊಂದರೆ ಆದಾಗ ಅವರೆಲ್ಲರೂ ಕೂಡ ನಿಮಗೆ ತೊಂದರೆ ಕೊಡ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆಯೇ ಕುಂಭರಾಶಿಯವರಿಗೆ ಈ ಒಂದು ರಾಶಿಯ ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ರೈತರು ಸ್ವಲ್ಪ ಆಲೋಚನೆಗಳನ್ನು ಬೀಳಬೇಕಾಗತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ಮಹಿಳಾ ವಿದ್ಯಾರ್ಥಿಗಳಿಗೆ, ಮಹಿಳಾ ಡಾಕ್ಟರ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಸಿರು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 5 ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕುಂಭರಾಶಿಯವರು ಈ ವಾರದಲ್ಲಿ ಸಾಧ್ಯವಾದಷ್ಟು ಹನುಮನ ಆರಾಧನೆ, ಹನುಮನ ಸ್ತೋತ್ರ, ಹನುಮನಿಗೆ ಬೆಲ್ಲದಲ್ಲಿ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಮಾರುತಾತ್ಮಜಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮಾರುತಾತ್ಮಜಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆ ರಾಷ್ಟ್ರಾಧಿಪತಿ ಕೂಡ ಗುರು ಇರ್ತಾನೆ. ಹಾಗೆ ಈ ಒಂದು ರಾಶಿಯಲ್ಲಿ ಉತ್ತರಾಭದ್ರ ನಕ್ಷತ್ರದಲ್ಲಿ ಶನಿಯ ಸಂಚಾರ ಕೂಡ ಆಗ್ತಾ ಇರುತ್ತೆ. ರವಿ ಸಹ ಒಟ್ಟಿಗೆ ಇದ್ದಾನೆ. ಇದೆಲ್ಲವನ್ನು ಗಮನಿಸಿ ನಾನು ನೋಡೋಕೆ ಹೋದಾಗ ಈ ವಾರದಲ್ಲಿ ಆಕಸ್ಮಿಕ ಅದೃಷ್ಟಗಳು, ಆಕಸ್ಮಿಕ ಧನ ಯೋಗ, ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಬಹುದಿನಗಳ ನಿರೀಕ್ಷೆಯಿಂದ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ, ರಾಜಕೀಯ ಯೋಗ, ಅಧಿಕಾರ ಪ್ರಾಪ್ತಿ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಶುಭ ಆಗುತ್ತೆ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಂಬ ಬೇಕಾದವರ ಅಗಲಿಕೆ ಸಹ ಸ್ವಲ್ಪ ನೋವನ್ನುಂಟು ಮಾಡುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ವಾಹನ ಯೋಗ ಚೆನ್ನಾಗಿರುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ಹಾಗೆ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಕೃಷಿಯಿಂದ ಲಾಭ ಆಗ್ತಕ್ಕಂಥದ್ದು. ಹಾಗೆ ಮೀನರಾಶಿಯ ಮಹಿಳೆಯರಿಗೆ ಸುಮ್ಮನೆ ಅನ್ನೆಸರಿ ಫ್ಯೂಚರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮುಂದೆ ಏನಾಗುತ್ತೋ, ಮುಂದೆ ಅದಾಗುತ್ತೋ ಇದಾಗುತ್ತೋ ಅಂತ ಅನುಮಾನಗಳಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಡಬೇಡಿ. ಹಾಗೆ ಮೀನರಾಶಿಯವರಿಗೆ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸು ಕೂಡ ರೈಸ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ರಾಶಿಯವರು ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಸಿರು ಮತ್ತು ತಿಳಿ ನೀಲಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಮೊಸರನ್ನವನ್ನು ಈ ವಾರದಲ್ಲಿ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಇನ್ನು ಮೀನರಾಶಿಯವರು ಈ ವಾರದಲ್ಲಿ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಕೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಕೇಳ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮೊಸರನ್ನವನ್ನು ದಾನ ಮಾಡ್ಕೊಳ್ಳೋದ್ರಿಂದ ಯಾರಿಗಾದರೂ ನಿಮ್ಮ ಕೈಲಾದರೆ ಒಂದು ಗಿಡವನ್ನು ನರ್ಸರಿಯಲ್ಲಿ ತೊಗೊಂಡು ಯಾವುದೇ ಒಂದು ಗಿಡವನ್ನು ಅವರಿಗೆ ಕೊಟ್ಟಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೀನರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ವಾರ ಭವಿಷ್ಯ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.